ತುಂಬ ಚೆನ್ನಾಗಿದೆ, ಫೀಲಿಂಗ್ ಇದೆ. ಚೆನ್ನಾಗಿದ್ದಾನೆ ಪಿಕ್ಚರು. ರಾಮ ಲವ್ ಸ್ಟೋರಿ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಆಗಿದೆ. ಹೀರೋಯಿನ್ ಫಂಟಾಸ್ಟಿಕ್ ಆಗಿದ್ದಾಳೆ. ಫಿಲಮ್ ನೋಡ್ಬೋದು ಒಂದು ಸಾರಿ, ಚೆನ್ನಾಗಿದೆ. ಹೋಗ್ಬೇಡ್ರಿ ಅಣ್ಣ, ತುಂಬ ಚೆನ್ನಾಗಿದೆ ಫಿಲಮ್ ಮಾತ್ರ. ವಿಡಿಯೋದನ್ನೇ ಬಸ್ ನಾನು ಸಿನಿಮಾ ತುಂಬ ಚೆನ್ನಾಗಿದೆ. ನಮ್ಮ ಗಿರೀಶ್ ಕೂಲಿಮನಿ ನಿರ್ದೇಶಕರು ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಲವರ್ಜೆಗೆ ತುಂಬ ಚೆನ್ನಾಗಿದೆ. ಮನಸ್ಸು ಕರಗುವಂಥ, ಕಣ್ಣಲ್ಲಿ ನೀರು ಬರುವಂಥ ಒಂದು ಲವ್ ಸ್ಟೋರಿ ಇದೆ. ನೋಡಿ, ಚೆನ್ನಾಗಿದೆ. ಥ್ಯಾಂಕ್ ಯು. ಎಲ್ಲ ಇಷ್ಟ ಆಯ್ತು, ಕಂಟೆಂಟ್ ಎಲ್ಲ ಇಷ್ಟ ಆಯ್ತು. ಮತ್ತೆ ಲವ್ ಸ್ಟೋರಿ ಒಂದರ ಸೆಂಟಿಮೆಂಟ್ ಮಸ್ತಾಗಿದೆ, ಮಸ್ತಿನಂತೂ ಮಸ್ತಾಗಿದೆ. ಲಾಸ್ಟಲ್ಲಿ ಅವರು ಒಂದಾದ್ಮೇಲೆ ಒಂಥರ ಕ್ರೇಜಿ ಹೋಗಿದ್ದು, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೂವಿ. ನನ್ನ ಮಗಳು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾಳೆ, ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರು. ತುಂಬ ಚೆನ್ನಾಗಿದೆ. ನೀವು ಇನ್ನೂ ಇಂಪ್ರೂವ್ ಮಾಡಬೇಕು. ಕನ್ನಡ ಅವ್ರ ಇಂಡಸ್ಟ್ರಿ ಬನ್ನಿ, ಫಿಲಮ್ ನೋಡೋ ಥರ. ಲವ್ ಮತ್ತು ಲೈಫ್ ಕಾಂಬಿನೇಷನ್ನು, ಅದು ಕ್ರಿಸ್ ಸರ್ದು ಮತ್ತು ಪ್ರಮೋದ್ ಸರ್ ಕಾಂಬಿನೇಷನ್ ಬಂದಿರೋದು ತುಂಬ ಚೆನ್ನಾಗಿ ಬಂದಿದೆ. ನಾವು ಪ್ರಮೋದ್ ಸರ್ ಜೊತೆ ವರ್ಕ್ ಮಾಡಿರೋದು ಇವಾಗ ಈ ಮೂವಿಲಿ ಆರ್ಟಿಸ್ಟ್ ಆಗಿ. ಹೀರೋಯಿನ್ ರಚಲ್ ಮ್ಯಾಮ್ ಅವರಂತೂ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ. ಇನ್ನೇನು ಹೇಳೋಕ್ಕಾಗಲ್ಲ. ಎಲ್ಲರೂ ಬಂದು ಫಿಲಮ್ ನೋಡಿ ಕನ್ನಡ ಫಿಲಮ್ ಇಂಡಸ್ಟ್ರಿನ ಬೆಳೆಸಿ ನಿಮ್ಮ ನಿಯರೆಸ್ಟ್ ಥಿಯೇಟರ್ಗೆ ಹೋಗಿ ನೋಡಿ ರಿವ್ಯೂ ಕೊಡಿ. ಥ್ಯಾಂಕ್ ಯು. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. ಯಾಕೆಂದರೆ ಎರಡು ದೋಣಿ ಥರ, ಅಂದರೆ ಒಂದು ತಾಯಿ ಮೇಲೆ ಪ್ರೀತಿ, ಒಂದು ಕಟ್ಕೊಂಡು ಹೆಂಡತಿ ಬಿಟ್ಟು ಹೋದಾಗ, ಅಂದರೆ ಮಿಸ್ಕಮ್ಯುನಿಕೇಷನ್ಗೆ ಬಿಟ್ಟು ಹೋದಾಗ ಏನಾಗುತ್ತೆ ಪರಿಸ್ಥಿತಿ ಅನ್ನೋದನ್ನು, ಈಗ ಮದುವೆ ಆಗೋಕ್ಕೆ ಮುಂಚೆ ಇರೋ ಲವ್ಗೂ ಮದುವೆ ಆದಮೇಲೆ ಇರೋ ಲವ್ಗೂ ಡಿಫ್ರೆನ್ಸ್ ಏನು ಅನ್ನೋದು ತುಂಬ ಚೆನ್ನಾಗಿ ತೋರಿಸ್ತಾರೆ. ಈ ವ್ಯಾಲೆಂಟೈನ್ಸ್ ಡೇ ಇದು ಪ್ರೇಮಿಗಳ ದಿನಾಚರಣೆ ಇವತ್ತು ಪರ್ಫೆಕ್ಟ್ ಆಗಿದೆ ಇವತ್ತು. ಯಾಕಂದರೆ ಇವತ್ತು ರಿಲೀಸ್ಗೆ ಪರ್ಫೆಕ್ಟ್ ಆಗಿರೋ ಸಿನಿಮಾ ಇದು. ಆಮೇಲೆ ಎಲ್ಲರೂ ತಿಳ್ಕೊಬೇಕಾದಂಥ ಸಿನಿಮಾ, ನಿಜವಾದ ಪ್ರೀತಿ ಏನು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಸಿನಿಮಾ ತುಂಬ ಚೆನ್ನಾಗಿದೆ. ಆಮೇಲೆ ಸೆಂಟಿಮೆಂಟ್ ಚೆನ್ನಾಗಿದೆ, ಲೊಕೇಶನ್ ಚೆನ್ನಾಗಿದೆ. ಆಮೇಲೆ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ನಿರ್ದೇಶಕರಂತೂ ಎಲ್ಲೂ ಬೋರ್ ಆಗದಂಗೆ ನೀಟಾಗಿ ಫ್ಲೋ ಅಂತ ಹೋಗಿದೆ ಸಿನಿಮಾ. ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಬನ್ನಿ ಸರ್. ಥ್ಯಾಂಕ್ ಯು. ಪೃಥ್ವಿ ಅಂಬಾರ್ ಸಖತ್ತಾಗಿದೆ ಸರ್ ಮೂವಿ. ಆಮೇಲೆ ಪೃಥ್ವಿ ಅಂಬಾರ್ ಅವ್ರ ಆ್ಯಕ್ಟಿಂಗ್ ಸೂಪರಾಗಿ ಮಾಡಿದ್ದಾರೆ. ವಾಪಸ್ಸು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಖತ್ತಾಗಿದೆ ಸರ್. ಇದರಲ್ಲಿ 200-300 ಕೊಟ್ಟು ನೋಡಿದ್ರೂ ಪರವಾಗಿಲ್ಲ ಸರ್. ಮೂವಿ ಸಖತ್ತಾಗಿದೆ. ಪೃಥ್ವಿ ಅಂಬಾರ್ ಪ್ರಮೋದ್ ಸರ್ ಅವರು ಇದರಲ್ಲಿ ಮಾಡಿರೋದು ಚೆನ್ನಾಗಿದೆ. ವಾಪಸ್ ಗಂಡ ಹೆಂಡತಿ ಜೀವನದ ಬಗ್ಗೆ ಏನಂತಲೂ ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸರ್. ಎಲ್ಲ ಫ್ಯಾಮಿಲಿ ಕುಂತ್ಕೊಂಡು ಆರಾಮಾಗಿ ನೋಡ್ಬೋದು ಸರ್. ಇದು ಸಖತ್ತಾಗಿದೆ ಮೂವಿ. ಆಮೇಲೆ ಲಾಸ್ಟ್ನೇಗೆ ಏನೇ ಇದು ಪೃಥ್ವಿ ಅಂಬಾರ್ ಮೂವಿಯನ್ನು ಇದು ಮಾಡಿದಾರಲ್ಲ ಸರ್, ಅದು ತಾಯಿ ಪ್ರೀತಿ ಬಗ್ಗೆ. ಆದರೆ ತಾಯಿ ಹೇಗೆ ಇಗ್ನೋರ್ ಮಾಡ್ತಾಳೆ, ಹೇಗೆ ಹತ್ರದಲ್ಲಿ ಕರ್ಕೋತಾಳೆ ಅಂತ ಅದ್ರ ಬಗ್ಗೆನೂ ಹೇಳಿದ್ದಾರೆ ಸರ್. ಇದರಲ್ಲಿ ಸಖತ್ತಾಗಿದೆ ಮೂವಿ ಸರ್. ಥ್ಯಾಂಕ್ ಯು. ಕನ್ನಡದ ಪ್ರೇಕ್ಷಕರಿಗೆ ಇವತ್ತೇನು ಪ್ರೇಮಿಗಳ ದಿನ ಒಂದು ಅದ್ಭುತವಾದ ಸಂದೇಶವನ್ನು ಈ ಸಿನಿಮಾದ ಮುಖಾಂತರ ಕೊಟ್ಟಿದ್ದಾರೆ. ಇವತ್ತಿನ ಯುವ ಪೀಳಿಗೆ ಏನು ಪ್ರೀತಿ ಪ್ರೇಮದ ಹುಚ್ಚಿನಲ್ಲಿ ಮದುವೆಯನ್ನಾಗಿ ನಂತರ ಅದು ಡೈವರ್ಸ್ ಮಟ್ಟಕ್ಕೆ ಹೋಗುತ್ತಲ್ವಾ, ಅದಲ್ಲ ಜೀವನ. ಆಮೇಲೆ ಅವರಿಗೆ ಬದುಕು ಭಾಳ ದೊಡ್ಡದಾಗಿದೆ. ಅವಾಗ ಪ್ರೀತಿಸೋದನ್ನು ಕಲಿಯೋದು ಹೇಗೆ ಅನ್ನೋದನ್ನು ಈ ಒಂದು ಚಿತ್ರದ ಮುಖಾಂತರ ಅದ್ಭುತವಾಗಿ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತಿನ ಯುವ ಪೀಳಿಗೆಗೆ ಈ ಸಿನಿಮಾ ಒಂದು ಮುಂದೆ ಅವರ ಫ್ಯೂಚರ್ನಲ್ಲಿ ತಿಳ್ಕೊಳ್ಳೋದು ಭಾಳಷ್ಟು ಇರುತ್ತೆ. ಹಾಗಾಗಿ ಈ ಸಿನಿಮಾವನ್ನು ಎಲ್ಲ ಯುವ ಪೀಳಿಗೆ ನೋಡಿ ಇವತ್ತಿನ ಪ್ರೇಮಿಗಳ ದಿನಕ್ಕೆ ಅರ್ಥಪೂರ್ಣವಾದ ಒಂದು ಸಿನಿಮಾವನ್ನು ಮುನೇಗೌಡರು ಬ್ಯಾನರ್ ಮುಖಾಂತರ ಕೊಟ್ಟಿದ್ದಾರೆ. ಎಲ್ಲ ನಟರು ಕೂಡ ಅದ್ಭುತವಾಗಿ ಅವರ ನಟನೆಯನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಬಂದಿದೆ. ಲಾಸ್ಟಲ್ಲಿ ತಾಯಿ ಸೆಂಟಿಮೆಂಟು ಮತ್ತು ಏನು ಇಬ್ಬರು ಪ್ರೇಮಿಗಳು ದೂರ ಆಗಿ ಮತ್ತೆ ಅವ್ರು ಒಂದಾಗಿ ಒಂದು ಬದುಕನ್ನು ಹೇಗೆ ಸಾಗಿಸ್ತಾರೆ ಅನ್ನೋದನ್ನ ಭಾಳ ಅದ್ಭುತವಾಗಿ ಕ್ಲೈಮ್ಯಾಕ್ಸಲ್ಲಿ ತೋರಿಸಿದ್ದಾರೆ. ಎಲ್ಲರೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇದೆಲ್ಲರಿಗೂ ಟೆಲಿಕಾಸ್ಟ್ ಆಗಲಿ. ಒಂದು ಅದ್ಭುತವಾದ ಸಿನಿಮಾ, ಇದರಲ್ಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ, ಒಂದು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್. ಇವಾಗ ಸಾಕಷ್ಟು ಜನ ಹೇಳ್ಬೋದು ಏನಪ್ಪ ಮೆಸೇಜ್, ಒಂದು ಸಿನಿಮಾ ನೋಡಿ ಮೆಸೇಜ್ ತಗೋಬೋದು ಅಂತ. ಸಿನಿಮಾ ಅಂದರೆ ಒಂದು ಎಂಟರ್ಟೈನ್ಮೆಂಟ್. ಇದರಿಂದ ಒಂದು ಮೆಸೇಜ್ನ ಹೊರಹಾಕುವಂಥ ಪ್ರಯತ್ನ ಎಲ್ಲರದು. ಬಟ್ ಇತ್ತೀಚಿನ ದಿನಗಳಲ್ಲಿ
ಒಂದು ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟ್ ಬಂದಿದೆ. ದಯವಿಟ್ಟು ಎಲ್ಲ ಆ್ಯಕ್ಚುಲಿ ಕನ್ನಡದವರು ಕನ್ನಡ ಸಿನಿಮಾ ಥಿಯೇಟ್ರ್ ನೋಡಿ ಈ ಸಿನಿಮಾನ ಬೆಳೆಸ್ಬೇಕು. ಏನಕ್ಕಂದರೆ ಪೃಥ್ವಿ ಅಂಬಾರ್ ಅಲ್ಲ, ಸೆಕೆಂಡ್ ಇಬ್ರು ಪೃಥ್ವಿ ಅಂಬಾರ್ ಆಮೇಲೆ ಪಂಜು ಪ್ರಮೋದ್ ಹಾಂ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡೋರು. ಸೊ ಸೊಸೈಟಿಗೆ ಒಳ್ಳೆ ಮೆಸೇಜ್ ಏನಂದರೆ ಇವತ್ತಿಂದ ಎಷ್ಟೋ ಜನ ಡೈವರ್ಸ್ ಆಗೋದು ಕಾಮನ್. ಸೊ ಅದರಲ್ಲಿ ಏನಕ್ಕೋಸ್ಕರ ಆಗುತ್ತೆ ನಾನು ಅನ್ನೋದನ್ನು ಬಿಡಬೇಕು ಫಸ್ಟ್ ಆಫ್ ಆಲ್. ಸೊ ಇದನ್ನು ಚೆನ್ನಾಗಿ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ನೀವು ಮ್ಯೂಸಿಕಲಿ ಫೈಟ್ಸು ಆಮೇಲೆ ಪ್ರತಿಯೊಬ್ಬರ ಕ್ಯಾರೆಕ್ಟ್ರು ನೆಕ್ಸ್ಟ್ ಲೆವೆಲ್ ಇದೆ. ಸೊ ಹಾಗಾಗಿ ಸಿನಿಮಾನ ದಯವಿಟ್ಟು ಎಲ್ಲ ನೋಡಬೇಕು. ವಿಶೇಷ ಏನಂದರೆ ಎಲ್ಲ ಅಧ್ಯಕ್ಷರು ಆಮೇಲೆ ದೊಡ್ಡವರೆಲ್ಲ ಬಂದು ಸಿನಿಮಾ ನೋಡಿದ್ದಾರೆ. ಇದು ಒರಿಜಿನಲ್ ರಿವ್ಯೂ. ದಯವಿಟ್ಟು ಸಿನಿಮಾನ ನೋಡಿ. ಸ್ಯಾಟರ್ಡೇ ಸಂಡೇಸ್ ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋದು ಸಿನಿಮಾ. ಎಲ್ಲ ಸಿನಿಮಾ ಒಳ್ಳೆಯದಾಗಿದೆ. ಸಿನಿಮಾ ನಡೆಸೋಗಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು.